5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿರುವುದರಿಂದ ಆಗಿರೋ ಅನಾಹುತಗಳು ಏನು ಅನ್ನೋ ಅರಿವು ಬಹು ಜನರಿಗಿದೆ. ಇಲ್ಲ ಅನ್ನೋ ಬಂಡತನದಲ್ಲಿ ನೀವಿರ್ಬೋದು. ಇನ್ನು ಪ್ರಣಾಳಿಕೆಯಲ್ಲಿ ಬಹಳ ಬಾಕಿ ಇದೆ ನಿಮ್ದ್ರಿಂದ. ಇದೇ ಗ್ಯಾರಂಟಿಯ ಪ್ರಣಾಳಿಕೆ ಅಲ್ಲ, ಅದು ಆರಂಭ. 5 ಇನ್ನು ಬಹಳ ಪ್ರಣಾಳಿಕೆಯಲ್ಲಿ ಬಾಕಿ ಇದೆ. ಹಂಗಾರೀಗ ಇದು ಭೀಕರ ಸ್ಥಿತಿಗೆ ಹೋಗ್ತಾ ಇದ್ದೀರಿ, ಅನ್ಲೆಸ್ ಮಿರಾಕಲ್ ಯಾವ್ದಾರಾಗಿ ನಿಮ್ಮನ್ನ ಯಾವ್ದಾರು ಕಾಪಾಡಿದ್ರೆ. ಇಲ್ಲದೆ ನೀವು ಭೀಕರ ಸ್ಥಿತಿಗೆ ಹೋಗ್ತೀರಿ, ಅನುಮಾನನೇ ಇಟ್ಕೋಬೇಡಿ. ಮತ್ತೆ ನಾಳೆ ಯಾವನ್ರಿ ಅವನು ಹೇಳೋನು ಭೀಕರ ಸ್ಥಿತಿ ಅಂದ್ರೆ ಅರ್ಥ ಏನು? ಗ್ಯಾರಂಟಿ ಹೋಗತ್ತಾ? ಹೋಗಲ್ಲ, ಹೋಗಕ್ಕಾಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಇದು ಬಾಣಲೆಯಿಂದ ಬೆಂಕಿಗೆ, ಬೆಂಕಿಯಿಂದ ಬಾಂಡ್ಲೆ ಬಿದ್ದಂಗೆ ನಿಮ್ ಪರಿಸ್ಥಿತಿ ಈಗ. ಹೋಗಕ್ಕಾಗಲ್ಲ. ಅದು ಹೋದ್ರೆ ವಚನ ಭ್ರಷ್ಟರಾಗ್ತೀರಿ, ಹಿಂದಕ್ಕೆ ತಗೊಂಡ್ರೆ ಮಾನ ಮರ್ಯಾದೆ ಕಳ್ಕತ್ತೀರಿ. ರಾಜ್ಯದ ಹಾಳಾಗೋಗ್ಲಿ ನಿಮ್ ಮಾನ ಮರ್ಯಾದೆ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನು ಸಹಿಸ್ಕೊಳಕ್ಕಾಗಲ್ಲ. ಲೇವಡಿ ಮಾಡಿ ಬಿಸಾಕ್ಬಿಡ್ತಾರೆ ನಿಮ್ಮನ್ನೆಲ್ಲ. ಹೆಂಗ ಹೇಳಿದ್ದೇನಾಯ್ತು? ರಾಜ್ಯದ ಮಾನ ಮರ್ಯಾದೆಯನ್ನ, ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿ